ಅಲ್ಲ ಅಮ್ಮೋರೆ, ಅಭಿರಾಮಿನ ನಮ್ ರೂಮಾಗ ಮಲ್ಸಿ ನಾವೆಂತಕ್ಕೆ ಇಲ್ಲಿ ಈ ರೂಮಾಗ ಮನ್ಕಣ್ಕ. ಮಲ್ಲಿ, ಆದಿ ಇವತ್ ರಾತ್ರಿ ಅಭಿರಾಮಿ ಹೊಟ್ಟೆಲಿರೋ ಮಗುನ ಸಾಯಿಸ್ತಾನೆ. ಅದು ಯಕ್ಷಿಣಿನ ಬಿಟ್ಟು ಸಾಯಿಸ್ತಾ ಇದ್ದಾನೆ. ಅದಕ್ಕೆ ಅಗ್ನಿ ಮೂಲೆಯಲ್ಲಿರೋ ಜಾಗ ಬೇಕಂತೆ. ಅಭಿರಾಮಿ ರೂಮ್ ಇರೋದು ಕುಬೇರನ್ ಮೂಲೆಯಲ್ಲಿ, ನಮ್ಮ ರೂಮ್ ಇರೋದು ಅಗ್ನಿ ಮೂಲೆಯಲ್ಲಿ. ಅದಕ್ಕೆ ಅವಳನ್ನ ಅಲ್ಲಿ ಮಲಗಿಸಿರೋದು. ಬೇಕಾದ್ರೆ ನೀನು ಹೋಗಲ್ಲಿ ಮಲಗು. ಬೇಡಪ್ಪ. ಮತ್ತೆ ಇಲ್ಲೇ ಮಲ್ಕೊ. ಹಾ ಮನ್ಕಂತೆ, ನಾನು ಇಲ್ಲೇ ಮನ್ಕಂತೆ. ಮಲ್ಲಿ, ನಂಗೆ ಯಾಕೋ ಈ ರೂಮಲ್ಲಿ ತುಂಬಾ ಶೆಕೆ ಅನಿಸ್ತಿದೆ. ನಾನು AC ಹಾಕೋತೀನಿ, ನಿನಗೆ AC ಆಗಲ್ಲ ಅಲ್ವಾ? ಅದಕ್ಕೆ ನೀನು ಮುಖ ತುಂಬಾ ರಗ್ಗೊತ್ಕೊಂಡು ಮಲ್ಕೊಂಬಿಡು. ಅಲ್ಲ, ನಾನೇನೋ ಮನ್ಕಂತೆ, ನನ್ನ ಮಲ್ಸಿ ನೀವು ಹೊರಗಡೆ ಹೋರೆ. ನಾನು ಎಲ್ಗಮ್ಮ ಹೋಗ್ಲಿ? ನಾನು ನಿನ್ ಪಕ್ಕದಲ್ಲೇ ಮಲಗ್ತೀನಿ. ಅದೌದು, ಅಭಿರಾಮಿ ಜೊತೆಗೆ ಭೈರವಿ ಮನ್ಕಂತಿದ್ದಾಳಲ್ದ, ಇವತ್ ಮನ್ಕಳ್ಳ್ಯಾ? ಅವಳು ಎಲ್ಲಿ ಹೋದ್ಲೋ ಗೊತ್ತಿಲ್ಲ. ಬಹುಶಃ ಅವಳು ಅವಳ ಅಮ್ಮನ ಹತ್ರ ಮಲ್ಗಕ್ ಹೋಗಿದ್ದಾಳೆ ಅನ್ಸತ್ತೆ. ಇಲ್ಲ ಅಂದ್ರೆ ಕಮಲಮ್ಮನ ಜೊತೆ ಮಲಗಿರ್ತಾಳೆ. ನಾವೀಗ ಇಲ್ಲೇ ಮಲ್ಕೊಳ್ಳೋಣ. ಬೆಳಿಗ್ಗೆವರೆಗೂ ಕಣ್ಬಿಡ್ಬೇಡ. ಕಣ್ಬಿಟ್ರೆ ಯಕ್ಷಿಣಿ ಬಂದು ನಿನ್ನನ್ನೇ ಅಟ್ಯಾಕ್ ಮಾಡಿದ್ರು ಮಾಡ್ಬೋದು. ಅಯ್ಯಪ್ಪ, ಇಡೀ ಬಿಲ್ಡಿಂಗ್ಗೆ ಕುಸ್ತವ್ರು, ನಾ ಕಣ್ಣೇ ತೆರಿತಿಲ್ಲ. ಅಂದಂಗೆ ಈ ಬೆಡ್ಶೀಟ್ ಫುಲ್ ನಂಗೆ ಬೇಕು. ನೀವು ಬೇಕಾದ್ರೆ ಇನ್ನೊಂದು ಬೆಡ್ಶೀಟ್ ತಗೊಂಡ್ಬಂದು ಹೊತ್ಕೊಂಡ್ ಬಂದ್ಕಣಿ. ಗುಡ್ ನೈಟ್. ಸರಿ. ಇದೇನಿದು, ಹೀಗೆ ಉದ್ಕೊಂಡು ಮಲ್ಕೊಂಡಿದ್ದಾಳೆ? ಗಾಢವಾಗಿ ನಿದ್ದೆ ಮಾಡ್ತಿದ್ದಾಳೆ. ಇವಳು ಹಂಗೆ ಕತ್ತಿದ್ಕೆ ಸಾಯಿಸಿದ್ರು ಗೊತ್ತಾಗಲ್ಲ. ಸಾಯಿಸ್ಬಿಡ್ಲಾ? ಬೇಡ ಬೇಡ, ಮತ್ತೆ ಸಿಕ್ಕಾಕೊಂಡ್ರೆ ಕಷ್ಟ. ಆದಿ ಹೇಳ್ದಂಗೆ ಸಾಯಿಸೋದು ಒಳ್ಳೇದು. ಸಾಕ್ಷಿ ಯಾರಿಗೂ ಸಿಗೋದಿಲ್ಲ. ಅಭಿರಾಮಿ, ಇವತ್ತು ನೀನು ಶಾಶ್ವತವಾಗಿ ಮಲ್ಕೋತೀಯ. ಅಮ್ಮೋರೆ, ಆಫೀಸ್ಗೆ ಹೊರಡ್ತಾ ಇದ್ದೀರಾ? ಹೌದು ಕಮಲಮ್ಮ. ಇಷ್ಟು ಬೇಗ ಹೋಗ್ತಾ ಇದ್ದೀರಾ? ಹೌದು, ಒಂದು ಪ್ರಾಜೆಕ್ಟ್ದು ರಿಪೋರ್ಟ್ ರೆಡಿ ಆಗಿದೆ. ಅದನ್ನ ಚೆಕ್ ಮಾಡಿ ಆ ಕಂಪನಿಗೆ ಇವಾಗ್ಲೇ ಕಳಿಸ್ಬೇಕು. ಅವರು ಆಫೀಸಿಗೆ ಬರೋದ್ರೊಳಗಡೆ ಆ ರಿಪೋರ್ಟ್ ಅವ್ರಿಗೆ ಹೋಗಿರ್ಬೇಕು. ಅದಕ್ಕೆ ಸ್ವಲ್ಪ ಬೇಗ ಹೋಗ್ತಾ ಇದೀನಿ ನಾನು. ತಿಂಡಿ ಮಾಡದೆ ಹೋಗ್ತಾ ಇದ್ದೀರಾ? ಒಂದ್ 5 ನಿಮಿಷ ರೆಡಿ ಆಗುತ್ತೆ, ತಿನ್ಕೊಂಡು ಹೋಗಿ. ಇಲ್ಲ ಕಮಲಮ್ಮ, ಲೇಟ್ ಆಗುತ್ತೆ. ಕೆಲ್ಸ ಬೇರೆ ತುಂಬಾ ಅರ್ಜೆಂಟ್ ಇದೆ. ಹೋಗ್ಲಿ, ಒಂದ್ ಸ್ವಲ್ಪ ಜ್ಯೂಸ್ ಮಾಡ್ಕೊಡ್ತೀನಿ, ಕುಡ್ಕೊಂಡು ಹೋಗಿ. ಬೆಳಗ್ಗೆ ಖಾಲಿ ಹೊಟ್ಟೆ ಬಿಡಬಾರ್ದಮ್ಮ. ಬೇಡ ಕಮಲಮ್ಮ, ಒಂದಿನ ಖಾಲಿ ಹೊಟ್ಟೆಲ್ ಹೋದ್ರೆ ಏನು ತೊಂದರೆ ಆಗಲ್ಲ. ಇಲ್ಲ, ತಿಂಡಿ ರೆಡಿ ಆದ್ಮೇಲೆ ಆಫೀಸಿಗೆ ಕಳಿಸ್ಕೊಡ್ಲಾ? ಓ ಕಮಲಮ್ಮ, ಹಸಿವಾದ್ರೆ ನಾನು ಅಲ್ಲೇ ತರ್ಸ್ಕೋತೀನಿ. ಎಲ್ಲ ಕೆಲ್ಸನೂ ನೀವೇ ಮಾಡ್ಬೇಕಮ್ಮ ಅವ್ರೆ. ಅಷ್ಟೇ ಜನ ಇದಾರಲ್ಲ, ಮಾಡ್ತಾರೆ ಬಿಡಿ. ಕೆಲವೊಂದ್ ಕೆಲ್ಸಗಳನ್ನ ನಾನೇ ಮಾಡ್ಬೇಕು, ಬೇರೆಯವ್ರನ್ನ ನಂಬಿ ಬಿಡಕ್ ಆಗಲ್ಲ. ಯಾಕೆ ಯಜಮಾನ್ರು ಮಾಡಲ್ವಾ? ಅವರು ಮೊದ್ಲಿನ ತರ ಇದ್ದಿದ್ರೆ ನಾನ್ ಯಾಕೆ ಇಷ್ಟು ಒದ್ದಾಡ್ಬೇಕಾಗಿತ್ತು? ಸರಿ ಬಿಡಿ, ಅವ್ರಿನ್ನ ಎದ್ದೇ ಇಲ್ಲ ಅನ್ಸತ್ತೆ. ಅಯ್ಯೋ, ಮೊದ್ಲೇ ಹೇಳಿದ್ರೆ ನಾನೇ ಬೆಳಿಗ್ಗೆ ಎಬ್ಬರಿಸ್ತಾ ಇದ್ನಲ್ಲಮ್ಮ.
ಬೇಡ ಕಮಲಮ್ಮ, ನಾನೇ ಮಾಡ್ಕೋತೀನಿ. ನಂಗ್ ಟೈಮ್ ಆಯ್ತು. ಮಾತಾಡ್ತಿದ್ರೆ ಬರೀ ಮಾತಾಡ್ತಾನೆ ಇರ್ತೀರಾ. ನಾನ್ ಬರ್ತೀನಿ, ಬಾಯ್. ಸರಿ. ಹಾಲು, ಆರ್ಯನ್ ರೂಮಲ್ಲಿ ಏನಿದೆ ಅಂತ ಒಂದ್ಸರಿ ನೋಡ್ಬೇಕಲ್ವಾ? ಯಾಕೆ ಯಾರನ್ನು ರೂಮಿಗೆ ಬಿಡ್ತಾ ಇಲ್ಲ ಅವನು? ಈ ಅಜ್ಜಿನೂ ರೂಮಿಗೆ ಹೋಗಕ್ ಬಿಡ್ತಾ ಇಲ್ಲ ಅಂದ್ರೆ ಏನೋ ಇಂಪಾರ್ಟೆಂಟ್ ವಿಷಯ ಇರ್ಬೇಕು. ನಾವು ಕ್ಲೀನ್ ಮಾಡ್ತೀವಿ ಅಂತ ಹೇಳ್ಕೊಂಡು ಒಳಗಡೆ ಹೋಗಿ ನೋಡೋಣ. ಅವ್ರ ಅಜ್ಜಿ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಕ್ಲಾಸ್ ತಗೊಂಡಿದ್ದಾನೆ. ಇನ್ನ ನಾವು ಕೇಳಿದ್ರೆ ಏನ್ ಮಾಡ್ತಾನೋ ಏನೋ. ಅಜ್ಜಿ ಅಂದ್ರೆ ಸಂಬಂಧ. ಏನೋ ಸಂಬಂಧನ? ಪರ್ಸನಲ್ ವಿಷಯ ಗೊತ್ತಾಗ್ಬಾರ್ದು ಅಂತ ಅನ್ಕೊಂಡಿರ್ತಾನೆ. ನಾವ್ ಕೆಲ್ಸದರ್ತಾನೆ, ನಮಗ್ ಗೊತ್ತಾದ್ರೇನು ತಲೆನೇ ಕೆಡಿಸ್ಕೊಳಲ್ಲ. ಹಾಗಾದ್ರೆ ಆರ್ಯನ್ ಹತ್ರ ಕೀ ಕೇಳೋರು ಯಾರು? ಇನ್ಯಾರು? ಇದಾನಲ್ಲ ನನ್ ಗಂಡ, ಹಾ ಅಂಜದ ಗಂಡು, ರಣಧೀರ ಗಂಡುಗುಲಿ ರಾಮ. ಹಾ ಯವ್ವ ತಾಯಿ, ಈಗಾಗ್ಲೇ ನಿಮ್ಮಿಬ್ರು ಮಾತು ಕೇಳಿ ನಾ ಮಾಡಬಾರ್ದ ಕೆಲಸ ಮಾಡಿ ಮಾಡಿ ಮೆಣಸಿನಕಾಯಿ ಹೊಗೆ ಹಾಕಿಸ್ಕೊಂಡು ನನ್ನ ಶ್ವಾಸಕೋಶ ತುಂಬೆಲ್ಲ ಬರೀ ಮೆಣಸಿನಕಾಯಿ ಹೊಗೆನ ತುಂಬಿಕೊಂಡೈತಿ. ನೋಡು, ನಾನು ಗಂಡಸ ಅಲ್ಲ, ನಾ ಈ ಕೆಲಸ ಮಾಡಂಗಿಲ್ಲ. ನಮ್ಮನೇಲಿ ಗಂಡ ದಿಕ್ಕು ಅಂತ ಇರೋದು ನೀನು ಒಬ್ಬನೇ. ನೀನೇ ಹೀಗಂದ್ರೆ ಹೇಗೆ? ನಮ್ಮನ್ ಯಾರು ಕಾಪಾಡ್ತಾರೆ? ನಮ್ಗೆ ಒಳ್ಳೇದಾಗ್ಬೇಕು ಅಂತಂದ್ರೆ ಅದು ನಿನ್ನಿಂದಾನೇ ಆಗ್ಬೇಕು. ಆತು ಬಿಡ್ರಿ, ಇವತ್ತು ನನ್ನ ರಾಶಿ ಒಳಗ ಮುಖಭಂಗದ ಜೊತೆ ಮೂಗಿಗೇಟು ಅಂತ ಬರೆದಿರ್ಬೇಕು. ಅನುಭವಿಸ್ತೀನಿ. ಬಂದ್ರು ಬಂದ್ರು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಿಮ್ ರೂಮ್ ಕೀ ಕೊಟ್ರ? ಯಾಕೆ ನನ್ನ ರೂಮ್ ಕೀನ ಕೇಳ್ತಾ ಇದೀಯಾ? ಕ್ಲೀನ್ ಮಾಡಕ್ಕೆ ಸರ್. ನೀವು ಕೀ ಕೊಟ್ಟು ಹೋದ್ರ ನೀವು ವಾಪಸ್ ಬರೋದ್ರೊಳಗ ನಿಮ್ಮ ರೂಮ್ನ ಪಳ 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 ಅಂತ ಹೊಳಿಬೇಕು. ಹಂಗ ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ನನ್ನ ರೂಮ್ನ ನಾನೇ ಕ್ಲೀನ್ ಮಾಡ್ಕೊಡ್ತೀನಿ. ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೋಬೇಡಿ. ಅಲ್ಲ, ಅದಕ್ಕಂತ ನಾವು 3 ಮಂದಿ ಇರುವಾಗ ನೀವ್ಯಾಕೆ ಅಷ್ಟೊಂದು ತ್ರಾಸ ತಗೋತೀರಿ?